ಪ್ರಪ್ರಥಮವಾಗಿ ಕೊಲೆಯಾದ 80 ದಿವಸದ ನಂತರ ಈಗ ಚಾರ್ಜ್ ಶೀಟನ್ನು ಸಲ್ಲಿಕೆ ಆಗಿದೆ ಅಂತ ಇವತ್ತು ಮಧ್ಯಾಹ್ನ ನಂತರ ವರದಿ ಬಂದಿದೆ. ಇನ್ನೂ 483 ಪುಟ ಇರೋದ್ರಿಂದ ಯಾವುದೂ ಕೂಡ ನಾವು ಓದಿಲ್ಲ ಮತ್ತು ಅದರ ಬಗ್ಗೆ ವರದಿನೂ ಕೂಡ ನಮಗೆ ಸಲ್ಲಿಕೆ ಆಗಿಲ್ಲ. ಕೋರ್ಟಿಗೆ ಸಲ್ಲಿಕೆ ಆಗಿದೆ. ಅದನ್ನೊಂದು ಕಾಪಿ ತಗೊಂಡು ಓದಿ ಅದರಲ್ಲಿ ಏನಿದೆ ಅಂತ ನಾವು ಸವಿಸ್ತಾರವಾಗಿ ಮಾಧ್ಯಮಕ್ಕೆ ವರದಿಯನ್ನು ನಾನೊಂದು ಪ್ರೆಸ್ ಮೀಟ್ ಮಾಡಿ ಹೇಳ್ತೀನಿ. ಈ ಒಂದು CID ವರದಿ ಅಂತಿಮ ವರದಿ ಸಲ್ಲಿಕೆ ಮಾಡಿದ್ದಕ್ಕೆ CIDದವ್ರಿಗೆ ಧನ್ಯವಾದ ಹೇಳ್ತೀನಿ. ಅದರ ಜೊತೆಗೆ ರಾಜ್ಯ ಸರ್ಕಾರಕ್ಕೆ ಇವತ್ತು ನುಡ್ದಂಗೆ ನಡ್ಕೊಂಡು ಅವರು ಕೊಟ್ಟಂಥ CID ಅಧಿಕಾರಿಗಳು ಕೆಲಸ ಮಾಡಿದ್ದಾರೆ. ಅವರಿಗೆ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಸಚಿವರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಹೆಬ್ಬಾಳ್ಕರ್ ಮೇಡಮ್ಗೆ ಅನೇಕ ಈ ಒಂದು CIDಗೆ ತನಿಖೆಗೆ ಆದೇಶ ಮಾಡಿಸ್ಲಿಕ್ಕಾಗಲಿ, ಫಾಸ್ಟ್ರ್ಯಾಕ್ ಕೋರ್ಟಿಗೆ ಆಗಲಿ ಮತ್ತು ನಮಗೆ ಮನೆಗೆ ಬಂದು ಸಂತಾನ ಹೇಳಿ ಎಲ್ಲ ರೀತಿಯಿಂದ ಸಹಕಾರ ಮಾಡಿದಂಥ ಮಂತ್ರಿಮಂಡಳಿಗೆ, MLAಗಳಿಗೆ ಎಲ್ಲರಿಗೂ ಕೂಡ ನಾನು ಈ ಒಂದು ಮುಖಾಂತರ ಮಾಧ್ಯಮ ಮುಖಾಂತರ ಅವರಿಗೆ ಧನ್ಯವಾದ ಹೇಳೋಕ್ಕೆ ಇಚ್ಛಪಡ್ತೀನಿ. ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಅಭಿನಂದಿಸ್ತೇನೆ. ಮತ್ತು ಈ ಒಂದು ವಿಚಾರಕ್ಕೆ ಈಗ ಯಾರ್ಯಾರು ಆರೋಪಿಗಳಿದ್ದರು, ನನಗೆ ಇದು ಷಡ್ಯಂತ್ರ ಇದೆ ಮತ್ತು ಇದರಿಂದ ಕಾಣದ ಕೈಗಳು ಕೆಲಸ ಮಾಡಿದ್ದಾರೆ ಮತ್ತು ಬೇರೆ ಸಮೇತ ತೆಗಿಬೇಕಂತ ಬೇಡಿಕೆ ಇಟ್ಟಿದೆ ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ, ಗೃಹ ಸಚಿವರ ಮುಂದೆ ಮತ್ತು ಉಪಮುಖ್ಯಮಂತ್ರಿಗಳ ಮುಂದೆ, ಎಲ್ಲ ಮಂತ್ರಿಮಂಡಲ ಮುಂದೆ ಹೇಳಿದ್ದೆ. ಆದರೆ ಇದರಲ್ಲಿ ಏನು ಸಲ್ಲಿಕೆ ಆಗಿದೆ ಅನ್ನೋ ಕೂಡ ನನಗಿನ್ನೂ ವರದಿ ಬಂದಿಲ್ಲ. ಅದಕ್ಕೆ ಕಾರಣ ದಯವಿಟ್ಟು ನಾನು ಅದು ವರದಿ ಬಂದ ನಂತರ ಮತ್ತೊಮ್ಮೆ ಒಂದು ಪ್ರೆಸ್ ಮೀಟನ್ನು ಕರೆದು ನಾನು ಹೇಳೋಕ್ಕೆ ಇಚ್ಛಪಡ್ತೀನಿ. ಈಗ ಅವ್ರು ಏನು ಸಲ್ಲಿಕೆ ಮಾಡಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಮತ್ತು ನಮ್ಮ CID ಅಧಿಕಾರಿಗಳಿಗೆ ಧನ್ಯವಾದ ಸಲ್ಲಿಸ್ತೇನೆ. ಈಗ ಅಂತಿಮ ವರದಿ 483 ಪುಟ ಇರೋದ್ರಿಂದ ನಾನು ಕೂಲಂಕುಷವಾಗಿ ನನ್ನ ಫ್ಯಾಮಿಲಿ ಅಡ್ವೊಕೇಟ್ ಇದ್ದಾರೆ, ಅವರಿಗೆಲ್ಲ ನಾನು ಚೌಕಸಿ ಮಾಡಿ ಮತ್ತು ಮನೆಯಲ್ಲಿ ಮಾತಾಡಿ ಅದು ಏನು ವರದಿ ಸಲ್ಲಿಸಿದ್ದಾರೆ ಅದನ್ನು ಓದಿ ನಂತರ ನಾನು ಅದ್ರ ಬಗ್ಗೆ ನಾನು ಏನೇನು ಮಾಹಿತಿ ಕೊಟ್ಟಿದ್ದೆ, ಏನು ಅವರು ಅದಕ್ಕೆ ಹಾಕಿದ್ದಾರೆ ಮತ್ತು ಎಷ್ಟು ಮಂದಿ ಆರೋಪಿಗಳನ್ನು ಹಾಕಿದ್ದಾರೆ. ಈಗ ಲೋಕಲ್ ಪೊಲೀಸರು ಆಲ್ರೆಡಿ ವಿದ್ಯಾನಗರ ಠಾಣೆದವರು ಅವನ್ನ ಅರೆಸ್ಟ್ ಮಾಡಿದರು, ಒಬ್ಬ ಆರೋಪಿನ. ಇನ್ನೂ ಅನೇಕ ಮಂದಿ ಕಾಣದ ಕೈ ಕೆಲಸ ಇದ್ದು ಅವ್ರನ್ನೆಲ್ಲ ಆರೋಪಿ ಸ್ಥಾನದಾಗ ತರಬೇಕಾಯಿತು. ಅದನ್ನು ತಂದಾರೋ ಇಲ್ಲೋ ನೋಡ್ಬೇಕು. ಅದಕ್ಕೆ ರಾಜ್ಯ ಸರ್ಕಾರಕ್ಕೆ ನಂತರ ನಾನು ಹೋಗಿ ಭೇಟಿ ಆಗ್ಬೇಕಂತ ನಾನು ಕೂಡ ವೇಟ್ ಮಾಡ್ತಾಯಿದ್ದೀನಿ. ಇದರಿಂದ ಅಂತಿಮ ವರದಿ ಏನು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಅದು ನನ್ನ ಕೈಯಲ್ಲಿ ಬಂದಿಲ್ಲ. ಅದು ಬಂದ ನಂತರ ಅವರು ಏನೇನೋ ಯಾರನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸ್ಯಾರೋ, 483 ಪುಟದಾಗ ಏನು ಹಾಕ್ಯಾರ, ಯಾವ ರೀತಿಯಿಂದ ತೊಗೊಂಡಾದ್ರೆ ಅಂತ ನೋಡಿ ನಾನು ಅದರ ನಂತರ ಹೇಳ್ಬೇಕಂತ ಇಚ್ಛಪಡ್ತೀನಿ. ಈಗಾಗಲೇ ಆರೋಪಿ ಪರವಾಗಿ ಆ ಪ್ರಕ್ರಿಯೆ ಬಗ್ಗೆ ನಿಮ್ಮ ಕಾನೂನು ಸಲಹೆಗಾರರಿಗೆ ಏನು ಮಾತುಕತೆ ಆಗಿದೆ? ಯಾಕೆ ಈಗಾಗಲೇ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮತ್ತು ಇದು ನಮ್ಮ ಹುಬ್ಬಳ್ಳಿ ಬಾರ್ ಅಸೋಸಿಯೇಷನ್ ವಕೀಲರ ಸಂಘ ಮತ್ತು ಅನೌನ್ಸ್ ಮಾಡಿದೆ. ಬರೀ ತಾಲೂಕು ಅಷ್ಟೇ ಅಲ್ಲ, ಜಿಲ್ಲಾ ಅಷ್ಟೇ ಅಲ್ಲ, ರಾಜ್ಯ ಕೂಡ ಯಾರೂ ಕೂಡ ಅವನ ಪರವಾಗಿ, ಆರೋಪಿ ಪರವಾಗಿ ನಾವು ವಕಾಲತನ್ನು ಹಾಕಿಸ್ಬಾರ್ದು ಅಂತೇಳಿ ತೀರ್ಮಾನ ಕೂಡ ತೊಗೊಂಡಿದ್ದಾರೆ. ಮನೆಗೂ ಬಂದು ಮಾತು ಕೊಟ್ಟಿದ್ದಾರೆ ಮತ್ತು ಅವರು ಆದಂತೂ ನಡೆಸ್ಕೊಡ್ತಾರೆ ಅಂತ ನನಗೆ ನಂಬಿಕೆ ಇದೆ ಮತ್ತು ಅವರು ಮಾಡ್ತಾರೆ ಅಂತ ಅನ್ನಿಸಿದೆ. ಖಂಡಿತವಾಗ್ಲೂ ಈಗೂ ಕೂಡ ಈ ಒಂದು ರಾಜ್ಯ, ದೇಶ, ವಿದೇಶನಾಗ ಕೂಡ ಪ್ರತಿಭಟಿಸಿದೆ. ಒಂದು ನನಗೆ CID DG ಅವರು ಬಂದು ಮತ್ತು ADGP ಅವರು ಬಂದು ನನಗೆ ಮಾತು ಕೊಟ್ಟಿದ್ದರು. ಮತ್ತು ಈ ಒಂದು ನಮ್ಮ ರಾಜ್ಯ ಉಸ್ತುವಾರಿಯಾದ ಸುರ್ಜೇವಾಲಾಜಿ ಕೂಡ ಹೇಳಿದರು, ವಿದಿನ್ 120 ಡೇಸ್ ಒಳಗೆ 90 or 120 ಡೇಸ್ ಒಳಗೆ ಗಲ್ಫ್ ಶಿಕ್ಷೆ ಮಾಡಿಸ್ತೇವೆ ಅಂತ ಮಾತು ಕೊಟ್ಟಿದ್ದಾರೆ. ಈಗ ಅವ್ರದ್ದು ಆದೇಶ ಇದೆ ರಾಜ್ಯ ಸರ್ಕಾರ ಮೇಲೆ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನ್ಯಾಯ ಕೊಡಿಸ್ತೀವಿ. ಅವರು ಕೂಡ ನನಗೆ ಕೇಂದ್ರ ಗೃಹ ಸಚಿವರು ಕೂಡ ಮಾತಾಡ್ಕೊಂಡಿದ್ದಾರೆ. ಅನೇಕ ಎಲ್ಲ ರಾಜಕಾರಣಿಗಳು ಎಲ್ಲರೂ ಮಾತಾಡ್ಕೊಂಡಿದ್ದಾರೆ. ಇದು ದೇಶ ಬೆಚ್ಚಿ ಬೀಳುವಂಥ ಒಂದು ಘಟನೆ. ಇದ್ರಾಗ ನ್ಯಾಯ ಕೊಡಿಸಿದ್ರೆ ದೇಶಕ್ಕೆ ಒಂದು ಮಾದರಿ ಆಕೈತಿ, ಮಾಡೆಲ್ ಕೇಸ್ ಆಕೈತಿ ಮತ್ತು ನಾಳೆ ಎಲ್ಲರಿಗೂ ವಿಶ್ವಾಸ ಆಕೈತಿ. ಇಲ್ಲ, ಒಳ್ಳೆ ಕೆಲಸ ಮಾಡಿದರು ರಾಜ್ಯ ಸರ್ಕಾರ. ಇಂಥ ಒಂದು ಪ್ರಕರಣದಲ್ಲಿ ಭಾಳಷ್ಟು ಅವರು ಮುಚ್ಚರ್ಜಿ ವಹಿಸಿ ಅವ್ರಿಗೆಲ್ಲ ಯಾವುದೋ ರೀತಿಯಿಂದ ಯಾರಿಗೂ ಕೈ ಬಿಡಲಾರ್ದಂಗೆ ಅವ್ರನ್ನ ಬಂಧಿಸಿದ್ರು ಮತ್ತು ಅವ್ರ ಆರೋಪಿತರಾಗಿದ್ದರು ಅನ್ನೋದೊಂದು ಮಾದರಿ ಆಕೈತಿ. ಅದಕ್ಕೆ ನಾನು ಅದನ್ನು ಅಂತಿಮ ವರದಿ ಅಂತೂ ಕೊಟ್ಟಿದ್ದಾರೆ. ಓದಿದ ನಂತರ ನಾನು ಅದನ್ನು ಹೇಳ್ತೀನಿ. ಭರವಸೆ ಇದೆಯಾ ನಿಮಗೆ? ಇದೇ ಒಂದು ಪ್ರಶ್ನೆ. ಈಗ ಎಲ್ಲರೂ ಕೂಡ ಹೇಳ್ತಾರೆ, ಬಟ್ ರಾಜೀವ್ ಗಾಂಧಿ ಹಂತಕರನ್ನೇ ಬಿಟ್ಟಿದ್ದಾರೆ ದೇಶದಲ್ಲಿ. ಕಾನೂನು ಸ್ವಲ್ಪ
ಇದು ಸುಲಭ ಇಲ್ಲ. ಅದಕ್ಕೂ ಕೂಡ ನಾನು ಕೇಂದ್ರ ಸಚಿವರಲ್ಲಿ ಮನವಿ ಮಾಡಿದ್ದೆ, ಇಂಥ ಒಂದು ಪ್ರಕರಣ ಬಂದರೆ ಸ್ವಲ್ಪ ತಾವು ಅದನ್ನು ಸೀರಿಯಸ್ನೆಸ್ ತೊಗೊಂಡು ಮತ್ತು ಲಾ ಚೇಂಜ್ ಮಾಡ್ಬೇಕಂತೇಳಿ. ಆ ಪ್ರಕಾರ ನೋಡಿದಾಗ ಶಿಕ್ಷೆ ಆಗಬೇಕಂತ ನಮ್ಮದೆಲ್ಲ ಬೇಡಿಕೆ ಇದೆ, ರಾಜ್ಯದ ದೇಶದ ಜನರಿಗೂ ಕೂಡ ಇದೆ. ಆದರೆ ಒಳ್ಳೇದಂತ ನಾವು ಕೇಳ್ತೀವಿ, ನಾವು ಕೂಡ ಅದನ್ನೇ ಬಯಸ್ತೀವಿ. ಅವ್ರ ಜೊತೆ ಇರೋರು ಜೀವಾದಿ ಆಗಬೇಕು, ಅವ್ನಿಗೆ ಮಾತ್ರ ಗಲ್ ಶಿಕ್ಷೆ ಆಗಬೇಕು. ಅದರಿಂದ ಮತ್ತೊಮ್ಮೆ CID ಅಧಿಕಾರಿಗಳಿಗೆ ಧನ್ಯವಾದ ಹೇಳ್ತೀನಿ, ರಾಜ್ಯ ಸರ್ಕಾರಕ್ಕೆ ಧನ್ಯವಾದ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.